ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಮತ್ತೊಮ್ಮೆ ಸಿಸಿಬಿ ದಾಳಿಯನ್ನು ಮಾಡಿದೆ. ದಾಳಿಯ ವೇಳೆ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಅನ್ನು ಸೀಸ್ ಮಾಡಲಾಗಿದೆ. ನಾಗ ಸೇರಿದಂತೆ ಸಹಚರರ ಸುಮಾರು 18 ಮೊಬೈಲ್ಗಳು ಸೀಸ್ ಆಗಿವೆ. ಮೊಬೈಲ್ ಜೊತೆಗೆ ಡ್ರಗ್ಸ್ ಮತ್ತು ಹಣವನ್ನು ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಜೈಲಿನಲ್ಲಿ ಇದ್ಕೊಂಡೇ ಧಮಕಿ ಹಾಕ್ತಿದ್ದ ರೌಡಿ ಶೀಟರ್ ನಾಗ. ಈ ಕಾರಣಕ್ಕೆ ಮತ್ತೊಮ್ಮೆ ಸಿಸಿಬಿ ತಂಡ ದಾಳಿಯನ್ನು ನಡೆಸಿತ್ತು. ಕೆಲ ದಿನಗಳ ಹಿಂದೆ ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ ಕಾಣಿಸಿಕೊಂಡಿದ್ದ. ಫೋಟೋ ವೈರಲ್ ಆಗಿತ್ತು. ಜೈಲಿನಲ್ಲಿ ರಾಜಾತಿಥ್ಯ ಪಡೆದಿದ್ದ ರೌಡಿ ನಾಗ ಹಾಗೂ ದರ್ಶನ್. ನಿಮಗೆ ನೆನಪಿರಬಹುದು, ಈ ಹಿಂದೆಯೂ ಕೂಡ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ದಾಳಿಯ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ. ಅರ್ಧ ಗಂಟೆ ಸಿಸಿಬಿ ಅಧಿಕಾರಿಗಳನ್ನ ಆಚೆ ನಿಲ್ಲಿಸಿ ಒಳಗಿದ್ದಂತಹ ಒಂದಷ್ಟು ವಸ್ತುಗಳನ್ನ ಆಚೆ ಹಾಕಲಾಗಿತ್ತು, ಸಾಗಾಟ ಮಾಡಲಾಗಿತ್ತು. ಕೇಳದಂತಹ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಕಸ, ಅನ್ವಾಂಟೆಡ್ ಥಿಂಗ್ಸ್ ಅಂತ ಹೇಳಿ ಸಬೂಬನ್ನ ಹೇಳಿದ್ರು. ಇದೀಗ ಮತ್ತೊಮ್ಮೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ 18 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಆತನ ಸಹಚರರ 18 ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಹಾಗೆಯೇ ಡ್ರಗ್ಸ್ ಮತ್ತು ಹಣ ಕೂಡ ಪತ್ತೆಯಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಸಿಸಿಬಿ ಅಧಿಕಾರಿಗಳು ಎಷ್ಟೊತ್ತಿಗೆ ದಾಳಿ ನಡೆಸಿದ್ರು? ಈ ವೇಳೆ ಅಂತೂ ಭರ್ಜರಿ ಬೇಟೆಯನ್ನೇ ಆಡಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ರಾಜಾತಿಥ್ಯದ ಸುದ್ದಿ ಆದ್ಮೇಲೆ ಒಂದಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಿದ್ವಿ ಪರಪ್ಪನ ಅಗ್ರಹಾರದಲ್ಲಿ, ಆದ್ರೆ ಯಾವ ಚೇಂಜಸ್ ಕೂಡ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಖಂಡಿತ ಮಧುಶ್ರೀ, ಈಗಾಗಲೇ ಸಂಬಂಧಪಟ್ಟಂತೆ ಬೆಂಗಳೂರಿನ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಅವರ ನೇತೃತ್ವದಲ್ಲೇ ಈ ಒಂದು ತನಿಖೆ ನಡೀತಾ ಇದೆ. ಏನು ದರ್ಶನ್ ಮತ್ತೆ ವಿಲ್ಸನ್ ಗಾರ್ಡನ್ ಸಂಬಂಧಪಟ್ಟಂತೆ ಏನ್ ವೈರಲ್ ಆಯ್ತು, ಆ ಸಂದರ್ಭದಲ್ಲಿ ಜೈಲೊಳಗಡೆ ನಡೀತಾ ಇದೆ ಅಂತ ಕೆಲವೊಂದಷ್ಟು ಸೌಲಭ್ಯಗಳು ಏನಿತ್ತು, ಮೊಬೈಲ್ ಇರ್ಬೋದು, ಬೇರೆ ಬೇರೆ ಇದೇನಿರ್ಬೋದು, ಸಂಬಂಧಪಟ್ಟಂತೆ ತನಿಖೆ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಈಗ ಸರ್ಪ್ರೈಸ್ ಆಗಿ ನಿನ್ನೆ ನೈಟ್ ಸಿಸಿಬಿ ಪೊಲೀಸರು ಒಂದು ದಾಳಿಯನ್ನ ಮಾಡ್ತಾರೆ. ಜೈಲೊಳಗಡೆ ಕಂಪ್ಲೀಟ್ ಆಗಿ ತಪಾಸಣೆ ಮಾಡಿದಾಗ ವಿಲ್ಸನ್ ಗಾರ್ಡನ್ ರೌಡಿ ಶೀಟರ್ ಏನಿದೆ, ವಿಲ್ಸನ್ ಗಾರ್ಡನ್ ಸೇರಿದಂತೆ ಆತನ ಅಸೋಸಿಯೇಟ್ಸ್ ಏನಿದ್ದಾರೆ ಜೈಲಲ್ಲಿ ಸಂಪೂರ್ಣವಾಗಿ ಈಗ 18 ಮೊಬೈಲ್ಗಳು ಕೂಡ ಅಲ್ಲಿ ಆಗಿದೆ. ಅದರಲ್ಲಿ ಕೆಲವೊಂದು ಮೊಬೈಲ್ಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿಗೆ ಅರ್ಥ ಆಗುತ್ತೆ, ಇನ್ನೂ ಕೂಡ ಜೈಲೊಳಗಡೆ ನಿರಂತರವಾಗಿ ಜೈಲಿಂದ ಹೊರಗಡೆಗೆ ಫೋನ್ ಮಾಡುವಂತದ್ದು, ಧಮಕಿ ಹಾಕುವಂತದ್ದು, ಜೊತೆಗೆ ಇವ್ರಿಗೆ ಒಂದು ಮಾಹಿತಿ ಇತ್ತು ಜೈಲೊಳಗಡೆ ಇಟ್ಕೊಂಡು ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಆತನ ಅಸೋಸಿಯೇಟ್ಸ್ ಹೊರಗಡೆ ಇದ್ದವ್ರಿಗೆ ಸಾಕ್ಷಿದಾರ ಇರ್ಬೋದು, ಬೇರೆ ಬೇರೆ ಧಮಕಿ ಹಾಕೊಂಡು ಅವರು ಹಣವನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಮಾಡಿದಾಗ ಈಗ ಕಂಪ್ಲೀಟ್ ಆಗಿ ಒಂದು ರಿಟೈನ್ ಕೆಲವೊಂದಷ್ಟು 18 ಮೊಬೈಲ್ಗಳಿರ್ಬೋದು, ಕೆಲವೊಂದು ಕ್ಯಾಶ್ ಕೂಡ ಸಿಕ್ಕಿದೆ, ಡ್ರಗ್ಸ್ ಕೂಡ ಸಿಕ್ಕಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೆ ಏನ್ ತನಿಖೆ ಮಾಡ್ತಾ ಇದ್ರು, ಸೌತ್ ಈಸ್ಟ್ ಪೊಲೀಸರು ತನಿಖೆ ಮಾಡ್ತಾ ಇದ್ರು, ಅದೇ ಒಂದು ಕೇಸ್ಗೆ ಇದನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ತನಿಖೆ ಮಾಡೋಕೆ ಈಗಾಗಲೇ ಮುಂದಾಗಿದ್ದಾರೆ. ಇನ್ನು ಉಳಿದಂತೆ ದರ್ಶನ್ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ಬೇರೆ ಜೈಲಿಗೆ ಆತನ ಪ್ರಕರಣದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಡಿ ಗ್ಯಾಂಗ್ ಇತ್ತು, ಈಗಾಗಲೇ ದಿಕ್ಕಾಪಾಲ ಹೋಗ್ಬಿಟ್ಟಿದ್ರು ಬೇರೆ ಬೇರೆ ಜೈಲಿಗೆ. ಇನ್ನ ಇವನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಈಗಾಗಲೇ ಜೈಲಧಿಕಾರಿಗಳು ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಅಸೋಸಿಯೇಟ್ಸ್ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ನ್ಯಾಯಾಲಯದಲ್ಲಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ಪೊಲೀಸ್ ಆಯುಕ್ತರು ದಯಾನಂದ್ ಕೂಡ ಹಿಂದೆನೇ ಈ ನಾಗನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ರು ಕೂಡ ಯಾಕೋ ಏನೋ ಜೈಲಧಿಕಾರಿಗಳು ಅದನ್ನ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಅದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೂಡ ಕೊಡ್ತಾ ಇಲ್ಲ. ಆದ್ರೆ ಪದೇ ಪದೇ ಈ ರೀತಿ ಆಗ್ತಾ ಇರುವಂತದ್ದು, ಈಗ ಸಿಕ್ಕಿರುವಂತದ್ದು ಇವೆಲ್ಲವೂ ಕೂಡ ಬಹುಶಃ ಮತ್ತೆ ಆತನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ಎಲ್ಲಾ ರೀತಿಯ ಸಾಕ್ಷಿಗಳು ಸಿಕ್ತಂಗಾಗುತ್ತೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಜೈಲಧಿಕಾರಿಗಳು ಈಗ ಸಂಬಂಧಪಟ್ಟಂತೆ ಏನಾಗಿದೆ ಈ ಪ್ರಕರಣ ಒಂದ್ ಕಡೆ ತನಿಖೆ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಅವರು ಮತ್ತೆ ನ್ಯಾಯಾಲಯಕ್ಕೆ ಮನವಿ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಬೇರೆ ಜೈಲ್ಗೆ ಯಾಕೆ ಶಿಫ್ಟ್ ಮಾಡ್ಬೇಕು ವಿಲ್ಸನ್ ಗಾರ್ಡನ್ ನಾಗ ಅನ್ನೋದಕ್ಕೂ ಕೆಲವೊಂದಷ್ಟು ಈಗ ಸಾಕ್ಷಿಗಳು ಸಿಕ್ಕಿದೆ. ಮುಂದಿನ ಹಂತದಲ್ಲಿ ಒಂದ್ ಕಡೆ ತನಿಖೆ ಮುಂದುವರೆದಿದೆ. ಧನ್ಯವಾದ ಕಿರಣ್, ತಮ್ಮೆಲ್ಲ ಮಾಹಿತಿಗಾಗಿ.